viewers, welcome to my channel. ಈ ವಿಡಿಯೋದಲ್ಲಿ ನಾವು ವಾಲ್ ರಿವಾಲ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ನಾವು ಆಲ್ರೆಡಿ ವಾಲ್ ಸ್ವೀಪ್ಸ್ ಬಗ್ಗೆ ನೋಡಿದ್ವಿ. ಆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಆ ವಿಡಿಯೋ ನೋಡಿ ಹೇಗೆ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಕಂಪ್ಲೀಟ್ ಡೀಟೇಲ್ಸ್ನ ನೀವು ನೋಡ್ಬೋದು. ರಿವಾಲ್ಸ್ನೂ ಕೂಡ ನಾವು ಸೇಮ್ ಡಿಸೈನ್ ಪರ್ಪಸ್ನ ಕ್ರಿಯೇಟ್ ಮಾಡೋದಕ್ಕೇ ಯೂಸ್ ಮಾಡ್ತೀವಿ. ಸೊ ಹೇಗೆ ಕ್ರಿಯೇಟ್ ಮಾಡೋದು ನೋಡೋಣ. ಅದಕ್ಕೂ ಮುಂಚೆ ನಾನು ವಾಲ್ಸ್ನ ಕ್ರಿಯೇಟ್ ಮಾಡ್ಕೋತೀನಿ. ವಾಲ್ ಆರ್ಕಿಟೆಕ್ಚರ್. ಸೊ ಅನ್ಕನೆಕ್ಟೆಡ್ ಇಂದ ಲೆವೆಲ್ 1ಗೆ ಸೆಟ್ ಮಾಡ್ಕೋತಾ ಇದ್ದೀನಿ. ಸೊ ಲೈನ್ ಯೂಸ್ ಮಾಡಿ ಸೊ ಹೀಗೆ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಡೋರ್ ಮತ್ತು ವಿಂಡೋ ಪ್ಲೇಸ್ ಮಾಡ್ಕೊಳ್ಳೋಣ. ಸೊ ಹೀಗೆ ವಾಲ್ ಡೋರ್ ಮತ್ತು ವಿಂಡೋ ಪ್ಲೇಸ್ ಮಾಡಿರೋಂಥ ಒಂದು ರೂಮ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಈ ವಾಲ್ಸ್ಗೆ ಹೇಗೆ ರಿವಾಲ್ಸ್ ಅಪ್ಲೈ ಮಾಡೋದು, ಹೇಗೆ ಡಿಸೈನ್ಸ್ನ ಕ್ರಿಯೇಟ್ ಮಾಡೋದು ನೋಡೋಣ. ಸೊ ನಾವು ಪ್ಲ್ಯಾನಲ್ಲಿದ್ದರೆ ಇಲ್ಲೂ ಕೂಡ ರಿವಾಲ್ಸು ಟೂಲ್ಸು ಓಪನ್ ಆಗಲ್ಲ. ನೀವು ನೋಡ್ಬೋದು ಆರ್ಕಿಟೆಕ್ಚರ್ ಟ್ಯಾಬಲ್ಲಿ ವಾಲ್ ಅಂತ ಏನಿದೆ, ಇಲ್ಲಿ ನೀವು ನೋಡ್ಬೋದು ವಾಲ್ ರಿವಾಲ್ವ್ ಅನ್ನೋ ಆಪ್ಷನ್ಸ್ ಇದೆ. ಇದನ್ನು ನೀವು ಯೂಸ್ ಮಾಡಿ ಕ್ರಿಯೇಟ್ ಮಾಡ್ಬೋದು. ಸೊ ನಾನು 3Dನ ಸೆಲೆಕ್ಟ್ ಮಾಡ್ಕೋತೀನಿ. 3Dನ ಸೆಲೆಕ್ಟ್ ಮಾಡಿದಾಗ ನೀವು ಇಲ್ಲಿ ನೋಡಿ. ಸೊ ನಾವು ಇಲ್ಲಿ ರಿವಾಲ್ಸ್ನ ಯೂಸ್ ಮಾಡೋಣ. ಸೊ ಆರ್ಕಿಟೆಕ್ಚರ್ ವಾಲಲ್ಲಿ ವಾಲ್ ರಿವಾಲ್ನ ಸೆಲೆಕ್ಟ್ ಮಾಡಿದ್ರೆ ನಮಗೆ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ರಿವಾಲ್ಸ್ನ ಅಪ್ಲೈ ಮಾಡೋದಕ್ಕೆ ಆಪ್ಷನ್ಸ್ ಇರುತ್ತೆ. ಸೊ ನೀವು ಅದನ್ನು ಡೈರೆಕ್ಟ್ ಹಾರಿಜಾಂಟಲ್ ಅಂದರೆ ಹಾರಿಜಾಂಟಲ್, ವರ್ಟಿಕಲ್ ಅಂತಂದರೆ ವರ್ಟಿಕಲ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ನೀವು ಹೀಗೆ ಪ್ಲೇಸ್ ಮಾಡಿದ್ರೆ ರಿವಾಲ್ಸು ಡೈರೆಕ್ಟಾಗಿ ಅಪ್ಲೈ ಆಗುತ್ತೆ. ಸೊ ಎಗೇನ್ ನೀವು ಮತ್ತೆ ಇನ್ನೊಂದು ರಿವಾಲ್ಸ್ನ ಅಪ್ಲೈ ಮಾಡ್ತೀರ ಅಂದರೆ ರೀಸ್ಟಾರ್ಟ್ ರಿವಾಲ್ಸ್ ಅಂತ ಕೊಟ್ಟರೆ ಎಗೇನ್ ರಿವಾಲ್ಸ್ನ ಅಪ್ಲೈ ಮಾಡ್ಬೋದು. ಸೊ ಸ್ವೀಪ್ಸಲ್ಲಿ ನಮಗೆ ಎಕ್ಸ್ಟ್ರಾ ವಾಲ್ ಥಿಕ್ನೆಸ್ ಆಗಿ ಆ್ಯಡ್ ಆಗಿ ಸ್ವೀಪ್ಸು ಆ್ಯಡ್ ಆಗ್ತಿತ್ತು. ಬಟ್ ನಮ್ಗೆ ರಿವಾಲ್ಸ್ ಡಿಸೈನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ನಾವು ಕ್ರಿಯೇಟ್ ಮಾಡಿದಂಥ ವಾಲಲ್ಲಿ ಕಟ್ ಪೋರ್ಷನ್ಸ್ನ ಈ ಥರ ಕಟ್ಟಿಂಗ್ ಏನಿರುತ್ತೆ ಇದನ್ನು ಕಟ್ ಆಗೋದಕ್ಕೆ ನಾವು ರಿವಾಲ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಈ ಥರ ಕಟ್ ಡಿಸೈನ್ಸ್ ಏನಾದರೂ ನೀವು ಮಾಡಬೇಕು ಅಂತ ಇದ್ದಾಗ ರಿವಾಲ್ಸ್ನ ನೀವು ಯೂಸ್ ಮಾಡ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು ರೆಕ್ಟ್ಯಾಂಗ್ಯುಲರ್ ಪ್ರೊಫೈಲ್ ಮಾತ್ರನೇ ನೀವು ಡಿಫಾಲ್ಟ್ ಆಗಿರೋಂಥ ತೊಗೊಂಡಿದೆ. ನೀವು ಈ ಪ್ರೊಫೈಲ್ನ ನೀವು ಚೇಂಜ್ ಮಾಡಬೇಕಂದ್ರೆ ಬೇರೆ ಪ್ಯಾಟರ್ನ್ಸ್ನ ಚೇಂಜ್ ಮಾಡ್ಬೋದು ರಿವಾಲ್ಸಲ್ಲೂ ಕೂಡ. ಸೊ ಸೇಮ್ ಪ್ರೊಫೈಲ್ನ ಸೆಲೆಕ್ಟ್ ಮಾಡಿ ಎಡಿಟ್ ಟೈಪ್ ಕೊಟ್ಟು, ಸೊ ನೀವು ಕನ್ಸ್ಟ್ರಕ್ಷನ್ಸಲ್ಲಿ ಪ್ರೊಫೈಲ್ ಅಂತ ಏನಿದೆ, ನೀವು ಇಲ್ಲಿ ಡಿಫಾಲ್ಟ್ ಅಂತ ಇರೋದನ್ನು ನೀವು ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಶೇಪ್ಸ್ ಇರೋ ಅಂಥ ಪ್ರೊಫೈಲ್ಸ್ಗಳು ನಿಮಗೆ ಇರುತ್ತೆ, ಡಿಫಾಲ್ಟಾಗಿರುತ್ತೆ. ಸೊ ಇದನ್ನು ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಬೋದು. ಸೊ ನಾನು ಫೈಲ್ ರಿವಾಲ್ವ್ ಬ್ರಿಕ್ ಕೋರ್ಸ್ 1 ಅಂತ ಏನಿದೆ ನಾನು ಅದನ್ನು ಚೂಸ್ ಮಾಡಿದ್ದೀನಿ ಆ್ಯಂಡ್ ಅಪ್ಲೈ ಓಕೆ. ಸೊ ನೀವು ಈಗ ನೋಡ್ಬೋದು ಒನ್ ಬ್ರಿಕ್ ಸೈಜ್ ಏನಿರುತ್ತೆ ಅಷ್ಟು ಪೋರ್ಷನ್ಸಲ್ಲಿ ತೊಗೊಂಡಿದೆ. ಬಟ್ ಇದು ಒಳಗಡೆಗೆ ಎಷ್ಟು ಕಟ್ ಆಗಬೇಕು, ಎಷ್ಟು ಪೋರ್ಷನ್ಸ್ಗೆ ನಿಮಗೆ ವಾಲ್ ಒಳಗಡೆಗೆ ಇನ್ಸರ್ಟ್ ಆಗಬೇಕು ಡಿಸೈನು ಅನ್ನೋದನ್ನು ಎಡಿಟ್ ಮಾಡ್ಕೋಬೋದು. ಸೊ ಆದರೆ ಸ್ವೀಪ್ಸಲ್ಲಿ ನಿಮಗೆ ಈ ಆಪ್ಷನ್ಸು ಪ್ರಾಪರ್ಟಿ ಟೇಬಲಲ್ಲೇ ಟೈಪ್ ಪ್ರಾಪರ್ಟಿ ಅನ್ನೋದ್ರಲ್ಲೇ ನಿಮಗೆ ಅಷ್ಟು ಡೀಟೇಲ್ಸ್ ಸಿಗ್ತಾ ಇತ್ತು. ಬಟ್ ರಿವಾಲ್ವ್ಸಲ್ಲಿ ಫುಲ್ ಡೀಟೇಲ್ಸ್ ಪ್ರಾಪರ್ಟಿ ಟೇಬಲಲ್ಲಿ ಇರಲ್ಲ. ಸೊ ನೀವು ಎಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅಂದರೆ ಪ್ರಾಜೆಕ್ಟ್ ಬ್ರೌಸರಲ್ಲಿ ಫ್ಯಾಮಿಲಿ ಅಂತ ಏನಿದೆ, ನೀವು ಫ್ಯಾಮಿಲಿನ ಸೆಲೆಕ್ಟ್ ಮಾಡಿದ್ರೆ ಫ್ಯಾಮಿಲೀಸಲ್ಲಿ ನಮಗೆ ಪ್ರೊಫೈಲನ್ನು ಏನು ಆಪ್ಷನ್ಸ್ ಇದೆ ಇಲ್ಲಿ ಸೆಲೆಕ್ಟ್ ಮಾಡಿ ನಾವು ಸೆಲೆಕ್ಟ್ ಮಾಡಿದಂಥ ಪ್ರೊಫೈಲ್ ಬ್ರಿಕ್ ಅಂತ ಏನಿತ್ತು ಅದನ್ನು ನಾವು ಚೂಸ್ ಮಾಡಬೇಕು. ಸೊ ಪ್ರೊಫೈಲ್ ರಿವಾಲ್ವ್ ಬ್ರಿಕ್ ಕೋರ್ಸ್ ಅಂತ ಏನಿದೆ ನೀವು ಇದನ್ನು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಾನು ಚೂಸ್ ಮಾಡಿದಂಥದ್ದು 1 ಬ್ರಿಕ್ ಅಂತ ಏನಿತ್ತು ಅದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ನಮಗೆ ಮತ್ತೆ ಟೈಪ್ ಪ್ರಾಪರ್ಟಿ ಅಂತ ಟೇಬಲ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ನಿಮಗೆ ಬೇಕಾದಂಗೆ ಸೊ ಎಷ್ಟು ಇನ್ಸರ್ಟ್ ಆಗಬೇಕು, ಎಷ್ಟು ಡಿಸ್ಟೆನ್ಸಲ್ಲಿ ಆ್ಯಡ್ ಆಗಬೇಕು ಇನ್ಸರ್ಟು ವಾಲ್ ಒಳಗಡೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಇಲ್ಲಿ ಆಲ್ಟರ್ ಮಾಡ್ಕೋಬೋದು. ಸೊ ನೀವು ಆಲ್ಟರ್ ಮಾಡಬೇಕು. ಸೊ ಇನ್ಸರ್ಟ್ ಇಂಟು ವಾಲ್, ಸೊ ಇಷ್ಟು ಇಂಚಸ್ ತೊಗೊಂಡಿದೆ. ನೀವೇನಾದರೂ ಇದನ್ನು 2 ಇಂಚ್ಗೆ ಚೇಂಜ್ ಮಾಡಿದ್ರೆ ವಾಲ್ ಬ್ರಿಕ್ ಸೈಜ್ದು ಏನಿದೆ ಅದರಲ್ಲಿ 2 ಇಂಚು ಇನ್ಸರ್ಟ್ ಆಗುತ್ತೆ ಒಳಗಡೆ, ನೀವು ಇಲ್ಲಿ ನೋಡ್ಬೋದು. ಸೊ ಆಗಲೇ ಸ್ಮಾಲ್ ಡಿಸ್ಟೆನ್ಸ್ ನಮಗೆ ಇನ್ಸರ್ಟ್ ಆಗಿತ್ತು. ಸೊ ಈಗ 2 ಇಂಚ್ ಡಿಸ್ಟೆನ್ಸಲ್ಲಿ ಇನ್ಸರ್ಟ್ ಟು ವಾಲ್ ಅನ್ನೋದು ಏನಿತ್ತು ಅದನ್ನು ಯೂಸ್ ಮಾಡಿ ಚೇಂಜ್ ಮಾಡಿದ್ವಿ. ಹೇಗೆ ನೀವು ಚೇಂಜ್ ಮಾಡ್ತೀರಂದರೆ 1 ಬ್ರಿಕ್ ಸೈಜ್ ಏನಂತ ಇತ್ತು ಅದನ್ನು ಸೆಲೆಕ್ಟ್ ಮಾಡಿದ್ರೆ ಸೊ ನೀವು ಆ ಬ್ರಿಕ್ ಸೈಜ್ನು ಕೂಡ ಆಲ್ಟರ್ ಮಾಡ್ಕೋಬೋದು. ಬ್ರಿಕ್ ಲೆಂತ್, ಹೈಟ್ ಆ್ಯಂಡ್ ಡೆಪ್ತ್ ಇದೆಷ್ಟು ಡೀಟೇಲ್ಸ್ ಇದೆ ನೀವು ಅದನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಪ್ಲೇ ಇರುವಂಥ ಪ್ರೊಫೈಲ್ನ ನೀವು ಬೇಕಾದಂಗೆ ಡೀಟೇಲ್ಸ್ನ ಎಡಿಟ್ ಮಾಡ್ಕೋಬೋದು. ಓಕೆ, ಸೊ ಇದು ಒಂದು ಆಪ್ಷನ್ಸು. ಸೊ ನೀವು ಇಲ್ಲಿ ಇನ್ಸರ್ಟ್ ವಾಲಿಂದ ಯಾವ ಗ್ರೌಂಡ್ ಫ್ಲೋರಿಂದ ಎಷ್ಟನೇ ಹೈಟಲ್ಲಿ ನೀವು ಚೇಂಜ್ ಮಾಡ್ಕೋಬೇಕು ಆ ಡೀಟೇಲ್ಸ್ನ ಪ್ರಾಪರ್ಟಿ ಟೇಬಲಲ್ಲೇ ನೀವು ನೋಡ್ಬೋದು. ಆಫ್ಸೆಟ್ ಫ್ರಮ್ ಲೆವೆಲ್ ಅಂತ ಏನಿದೆ ಅದನ್ನು ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ನೀವು 10 ಫೀಟ್ಗೆ ಕೊಡ್ತೀರ ಅಂತಂದರೆ 10 ಫೀಟ್ ಹೈಟಲ್ಲಿ ಪ್ರೊಫೈಲು ಸೆಟ್ ಆಗುತ್ತೆ. ಸೊ ನೀವು ಹೀಗೆ ಚೇಂಜ್ ಮಾಡ್ಕೋಬೋದು. ಇಲ್ಲ 9 ಫೀಟ್ ಚೇಂಜ್ ಮಾಡ್ತೀರಂದರೆ ಹೇಗೆ ನೀವು ಕ್ಯಾನ್ ಚೇಂಜ್. ಸೊ ನೀವು ಹೀಗೆ ರಿವಾಲ್ವ್ಸ್ ಏನಿದೆ ಅದನ್ನು ಎಷ್ಟು ಡಿಸ್ಟೆನ್ಸಲ್ಲಿ ಬೇಕೋ ಅಷ್ಟನ್ನು ಆಲ್ಟರ್ ಕೂಡ ಮಾಡ್ಕೋಬೋದು. ಆಫ್ಸೆಟ್ ಫ್ರಮ್ ವಾಲ್ ಅಂತಂದರೆ ಇದನ್ನು ಕೂಡ ಯೂಸ್ ಮಾಡ್ಬೋದು. ನೀವು ಆಲ್ಟರ್ ಮಾಡೋದಕ್ಕೆ 1 ಇಂಚ್ ಕೊಟ್ಟಿದ್ದೀನಿ ಆ್ಯಂಡ್ ಅಪ್ಲೈ. ಸೊ ನೀವು ನೋಡ್ಬೋದು ಈಗ ಮತ್ತೆ ಅದು 1 ಇಂಚ್ ವಾಲ್ ಒಳಗಡೆ ಹೋಯಿತು. ಸೊ ನೀವು -1 ಇಂಚ್ ಕೊಟ್ಟರೆ ಇನ್ಸರ್ಟು ಆಚೆ ಬರುತ್ತೆ. ಸೊ ನೀವು ಹೀಗೆ
ಆಫ್ಸೆಟ್ ಫ್ರಮ್ ವಾಲ್ ಅಂತ ಏನು ಆಪ್ಷನ್ಸ್ ಇದೆ ಅದನ್ನ ಯೂಸ್ ಮಾಡಿ ಕೂಡ ಪ್ರೊಫೈಲ್ಸ್ನ ಅರೇಂಜ್ ಮಾಡ್ಕೋಬೋದು. ಕ್ಲಿಯರ್? ಸೊ ಪ್ರಾಪರಾಗಿ ಅಥವಾ ನಿಮಗೆ ಬೇಕಾದಂಥ ಡಿಸೈನ್ಸಲ್ಲಿ ರಿವಾಲ್ವ್ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೋದು. ಹೇಗೆ ಕ್ರಿಯೇಟ್ ಮಾಡೋದು ನೋಡೋಣ. ಸೊ ಫೈಲಲ್ಲಿ ನ್ಯೂ ಅಂತ ಆಪ್ಷನ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ, ಫ್ಯಾಮಿಲಿನ ಸೆಲೆಕ್ಟ್ ಮಾಡಿ. ಇಲ್ಲೂ ಕೂಡ ನಾವು ಮೆಟ್ರಿಕ್ ಪ್ರೊಫೈಲ್ ಅನ್ನೋ ಆಪ್ಷನ್ಸ್ನೇ ಚೂಸ್ ಮಾಡ್ತೀವಿ ಟೆಂಪ್ಲೇಟ್ನ ಯೂಸ್ ಮಾಡೋದಕ್ಕೆ. ಸೊ ಮೆಟ್ರಿಕ್ ಪ್ರೊಫೈಲ್ನ ಸೆಲೆಕ್ಟ್ ಮಾಡಿ ಓಪನ್. ಸೊ ಇಲ್ಲಿ ನಾವು ಈ ರೆಫರೆನ್ಸ್ ಲೈನ್ಸ್ ಏನಿದೆ ಇದನ್ನು ಯೂಸ್ ಮಾಡಿ ನಾವು ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಕೋಬೋದು, ಪ್ರೊಫೈಲ್ ಡಿಸೈನ್ಸ್ ಕೂಡ. ಸೊ ಲೈನ್ನ ಯೂಸ್ ಮಾಡ್ತಾ ಇದ್ದೀನಿ ಕ್ರಿಯೇಟ್ ಮಾಡೋದಕ್ಕೆ. ಸೊ ನಾನು ಈ ಟೈಪ್ ಇರುವಂಥ ಡಿಸೈನ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕು ಆ ಥರ ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ಇಷ್ಟೇ ಡಿಸೈನ್ಸಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ನಿಮಗೆ ಯಾವ ಥರ ಡಿಸೈನ್ಸ್ ಓಪನಿಂಗ್ ಬೇಕು, ಇನ್ಸರ್ಟ್. ಸೊ ಇದು ವಾಲ್ ರೆಫರೆನ್ಸ್ ಆಗಿರುತ್ತೆ, ಇದು ಏನು ಕಟ್ ಪೋರ್ಷನ್ಸ್ ಆಗುತ್ತೆ ಆ ಇನ್ಸರ್ಟ್ ಡಿಸೈನ್ ಆಗಿರುತ್ತೆ. ನೀವು ಯಾವ ಥರನಾದರೂ ಕ್ರಿಯೇಟ್ ಮಾಡ್ಬೋದು. ಇಲ್ಲ ಕರ್ವ್ ಪೋರ್ಷನ್ಸ್ ಕೊಡ್ತೀರಾ ಅಂತಂದರೆ ಕರ್ವ್ ಕೂಡ ಕೊಡ್ಬೋದು. ಸೊ ಅಗೇನ್ ಲೈನ್ನ ಸೆಲೆಕ್ಟ್ ಮಾಡಿ ಆರ್ಕ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ. ಸೊ ಎಡ್ಜಸ್ಗೂ ಕೂಡ ಪೆನ್ ಎಡ್ಜಸ್ ಕೊಡ್ತಿದ್ದೀನಿ. ಸೊ ಓಕೆ, ಹೀಗೆ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ನೀವು ಸೇವ್ ಮಾಡಿದ್ರೆ ಇನ್ನೊಂದು ಪ್ರಾಜೆಕ್ಟಲ್ಲಿ ಯೂಸ್ ಮಾಡ್ಬೋದು. ಇಲ್ಲ ಸೇವ್ ಮಾಡಿದ್ರೆ ಡೈರೆಕ್ಟ್ ನೀವು ಯೂಸ್ ಮಾಡ್ತಿರೋ ಪ್ರಾಜೆಕ್ಟ್ಗೆ ಲೋಡ್ ಕೂಡ ಮಾಡ್ಬೋದು. ಲೋಡ್ ಇಂಟು ಪ್ರಾಜೆಕ್ಟ್ ಕೊಟ್ಟರೆ ಡೈರೆಕ್ಟ್ ನಾವು ಯೂಸ್ ಮಾಡ್ತಿರೋಂಥ ಪ್ರಾಜೆಕ್ಟ್ ಫೈಲ್ ಏನಿರುತ್ತೆ ಅದಕ್ಕೆ ಲೋಡ್ ಆಗಿದೆ. ಸೊ ಅದನ್ನು ನಾವೀಗ ಅಪ್ಲೈ ಮಾಡಬೇಕು ಅಂತಂದರೆ ಸೊ 3Dನ ಸೆಲೆಕ್ಟ್ ಮಾಡಬೇಕು. ಸೊ ವಾಲ್ ರಿವಾಲ್ಸ್ನ ಸೆಲೆಕ್ಟ್ ಮಾಡಿದಾಗ ಪ್ರಾಪರ್ಟಿ ಟೇಬಲ್ ಎಡಿಟ್ ಟೈಪ್ನ ಸೆಲೆಕ್ಟ್ ಮಾಡಿ ಡೂಪ್ಲಿಕೇಟ್ ಕೊಡ್ತಾಯಿದ್ದೀನಿ. ರಿವಾಲ್ವ್ ಅಂತಲೇ ನೇಮ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಪ್ರೊಫೈಲ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ಆ ಫ್ಯಾಮಿಲಿ ಕ್ರಿಯೇಟ್ ಆಗಿರುತ್ತೆ, ಫ್ಯಾಮಿಲಿ 1 ಅಂತ. ನಾನು ಸೇವ್ ಮಾಡಿಲ್ಲ ಅಲ್ವಾ ಬೇರೆ ನೇಮಲ್ಲಿ, ಅದಕ್ಕೆ ಅದು ಫ್ಯಾಮಿಲಿ 1 ಅಂತಲೇ ವಿಸಿಬಲ್ ಆಗ್ತಾಯಿದೆ. ನೀವು ಅದನ್ನು ಚೂಸ್ ಮಾಡಿ ಓಕೆ ಕೊಟ್ಟರೆ ಸೊ ನಾವು ರಿವಾಲ್ವ್ಸ್ನ ಆ್ಯಡ್ ಮಾಡ್ಬೋದು. ಅಗೇನ್ ಹಾರಿಜಾಂಟಲ್. ಸೊ ನಾವು ಕ್ರಿಯೇಟ್ ಮಾಡಿದಂಥ ಪ್ರೊಫೈಲು ಹೀಗೆ ಕ್ರಿಯೇಟ್ ಆಗಿದೆ. ಅಗೇನ್ ರೀಸ್ಟಾರ್ಟ್ ಪ್ರೊಫೈಲ್ಸ್. ಸೊ ನೀವು ನೋಡ್ಬೋದು ಯಾವ ಥರ ಕಟ್ ಆಗಿದೆ ಡಿಸೈನ್ ನಾವು ಕ್ರಿಯೇಟ್ ಮಾಡಿದಂಥದ್ದು ಅಂತ. ಓಕೆ, ಸೊ ಈ ಪ್ಯಾಟ್ರನ್ ನಾವೇನಿದು ವಾಲ್, ಸೊ ವಾಲ್ ಇನ್ಸೈಡ್ ನಾವು ಏನು ಪ್ಯಾಟ್ರನ್ನ ಕ್ರಿಯೇಟ್ ಮಾಡಿದ್ವಿ ಆ ಪ್ಯಾಟ್ರನ್. ಸೊ ಅದ್ರ ಲುಕ್ ನೀವು ನೋಡ್ಬೋದು ಹೀಗೆ ವಿಸಿಬಲ್. ಸೊ ನೀವು ಈ ಥರ ಹೇಗೆ ಪ್ಯಾಟ್ರನ್ಸ್ ಬೇಕು ಹಾಗೆ ನೀವು ಕಟ್ ಮಾಡ್ಕೋಬೋದು. ಈ ರಿವಾಲ್ವ್ಸ್ನ ಅಟ್ ಎ ಟೈಮ್ ಕಂಪ್ಲೀಟ್ ವಾಲ್ಗೆ ಹೇಗೆ ಅರೇಂಜ್ ಮಾಡ್ಬೋದು ಅಂತ ನೋಡೋಣ. ಸೊ ಈ ರಿವಾಲ್ವ್ಸ್ನ ಡಿಲೀಟ್ ಮಾಡ್ಕೋತಾ ಇದ್ದೀನಿ. ಅಗೇನ್ ವಾಲ್ ರಿವಾಲ್ವ್ನ ಸೆಲೆಕ್ಟ್ ಮಾಡಿ. ಸೊ ನಾನು ಸೇಮ್ ಡಿಸೈನ್ ಕ್ರಿಯೇಟ್ ಮಾಡಿದ್ದು ತೊಗೊಂಡಿರುತ್ತೆ. ಸೊ ನಾನು ಡಿಫಾಲ್ಟ್ 50x50 ರೆಕ್ಟ್ಯಾಂಗ್ಯುಲರ್ ರಿವಾಲ್ವ್ ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಪ್ಲೈ ಓಕೆ. ಸೊ ಹೀಗೆ ನೀವು ರಿವಾಲ್ವ್ ಅಪ್ಲೈ ಮಾಡಿದ್ಮೇಲೆ ಸೇಮ್ ರಿವಾಲ್ವ್ನ ಸೆಲೆಕ್ಟ್ ಮಾಡಿ ನಮಗೆ ಅರೇ ಯೂಸ್ ಮಾಡ್ಬೋದು ಇಲ್ಲಿ. ಸೊ ಅರೇನ ಸೆಲೆಕ್ಟ್ ಮಾಡಿ. ಸೊ ಫಸ್ಟು ಸೆಕೆಂಡ್ ಒನ್ ತೊಗೊಂಡಿದ್ದೀನಿ, ಲೀನಿಯರ್ ಅರೇ ಸೆಲೆಕ್ಟ್ ಮಾಡಿದ್ದೀನಿ. ನಂಬರ್ ಆಫ್ ಕಾಪೀಸ್ ನೀವು ಎಷ್ಟಾದರೂ ಕೊಡ್ಬೋದು. ಸೊ 10 ಕಾಪೀಸ್ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ಸೊ ಫ್ರಂಟ್ ವ್ಯೂಗೆ ಸೆಟ್ ಮಾಡಿಕೊಂಡ್ರೆ ಪ್ರಾಪರಾಗಿ ಸೆಲೆಕ್ಷನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅರೇ ಸೊ ಈ ಪಾಯಿಂಟಿಂದ ಈ ಪಾಯಿಂಟ್ 7 ಇಂಚ್ ಏನಿದೆ 7 ಇಂಚಲ್ಲಿ ನಮಗೆ 10 ಕಾಪೀಸ್ ಅರೇಂಜ್ ಆಗುತ್ತೆ. ಸೊ ಇನ್ನೂ ರಿಮೈನಿಂಗ್ ಇದೆ ಪೋರ್ಷನ್ಸು, ನೀವು ಅಲ್ಲೂ ಆ್ಯಡ್ ಮಾಡ್ತಾರಂದರೆ ಸೊ ಅಗೇನ್ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ 20 ರಿವಾಲ್ವ್ಸ್ ಅಂತ. ಸೊ ಇನ್ನೂ 2 ರಿವಾಲ್ವ್ಸ್ನ ಆ್ಯಡ್ ಮಾಡ್ಬೋದು. 40 ತುಂಬಾ ಜಾಸ್ತಿ ಆಗುತ್ತೆ. ಸೊ ರಿಮೈನಿಂಗ್ ಎಷ್ಟು ಬೇಕಷ್ಟು ಆ್ಯಡ್ ಆಗಿ ಸೊ ರಿಮೈನಿಂಗ್ ಏನಿರುತ್ತೆ ಆ ಪೋರ್ಷನ್ಸ್ ಡಿಲೀಟ್ ಆಗುತ್ತೆ ಅಂತ ಕೇಳುತ್ತೆ. ಓಕೆ ಕೊಟ್ಟರೆ ನೀವು ಇಲ್ಲಿ ನೋಡ್ಬೋದು ಅಷ್ಟು ರಿವಾಲ್ವ್ಸು ಪ್ರಾಪರಾಗಿ ಅರೇಂಜ್ ಆಗಿದೆ. ಸೊ ಸೇಮ್ ರಿವಾಲ್ವ್ಸ್ನೇ ಈ ವಾಲ್ಸ್ಗೂ ಆ್ಯಡ್ ಮಾಡಬೇಕು ಅಂತಂದರೆ ನೀವು ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. ಯಾವುದಾದ್ರೂ ಒಂದು ರಿವಾಲ್ವ್ಸ್ನ ಸೆಲೆಕ್ಟ್ ಮಾಡಿ ಸೊ ಅನ್ಗ್ರೂಪಿಂಗ್ ಮಾಡ್ಕೋಬೇಕು. ಅನ್ಗ್ರೂಪ್ ಆದಮೇಲೆ ಆ್ಯಡ್ ಆ್ಯಂಡ್ ರಿಮೂವ್ ವಾಲ್ಸ್ ಅಂತ ಆಪ್ಷನ್ಸ್ ಬರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡಿ ಯಾವುದೆಲ್ಲ ವಾಲ್ಸ್ನ ನೀವು ಕ್ಲಿಕ್ ಮಾಡ್ತೀರಾ ಅಲ್ಲಿಗೆ ನಿಮಗೆ ರಿವಾಲ್ವ್ಸ್ ಏನಿತ್ತು ಅದು ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆ,
ಸೊ ಹೀಗೆ ನೀವು ಒಂದೇ ಸತಿ ರಿವಾಲ್ಸ್ ಕ್ರಿಯೇಟ್ ಮಾಡಿದ್ದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಸೊ ಹೀಗೆ ನೀವೇ ಓನ್ ಡಿಸೈನ್ಸ್ ಕೂಡ ರಿವಾಲ್ಸಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಮತ್ತು ಪ್ರೊಫೈಲ್ಸ್ನು ಕೂಡ ಎಡಿಟ್ ಮಾಡ್ಕೋಬೋದು. ಸೊ ಈ ಟಾಪಿಕ್ ಅರ್ಥ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.